ಈ ಒಂದು ಕಲೆ ಅಥವಾ ಈ ಒಂದು ಆರ್ಟ್ ಏನ್ ಅನ್ನೋದಿದೆ ಅದನ್ನ ಕಲಿಯೋದಕ್ಕೆ ಏನೆಲ್ಲ ಅಂಶಗಳು ಇರಬೇಕು ಅಥವಾ ಎಲ್ಲರಲ್ಲೂ ಇರುವಂತ ಈ ಒಂದು ಕಲೆನ ಜಸ್ಟ್ ನಾವು ಜಾಗೃತ ಮಾಡ್ಬೇಕಾ ಹಾ ಹೇಗೆ? ಹಾ ನೋಡಿ, ನಾನು ಅವಾಗಲೇ ಹೇಳ್ದಂಗೆ ಎಲ್ಲರಲ್ಲೂ ಇದೆ. ನಮ್ಮ ಹಳೆ ಋಷಿ ಮುನಿಗಳೆಲ್ಲ ಮಂತ್ರಗಳ ವೇದಗಳೆಲ್ಲ ಹೆಂಗ್ ತಗೊಂಡ್ರು, ಹೆಂಗ್ ಬಂತವ್ರಿಗೆ, ಅವರೆಲ್ಲ ಕುತ್ಕೊಂಡು ಧ್ಯಾನ ಮಾಡಿದಾಗ ಅವ್ರಿಗೆ ಅದೆಲ್ಲ ಪ್ರಾಪ್ತಿ ಆಯ್ತು. ಹ್ಮ್ ಸೊ ಗುರುದೇವ್ ಅದನ್ನ ತಿರ್ಗಾ ರಿನ್ಯೂವಲ್ ಮಾಡ್ತಾ ಇದ್ದಾರೆ. ಈ ಜ್ಞಾನವನ್ನ ತಿರ್ಗಾ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಇದು ಒಂದು ಅದ್ಭುತವಾದ ಕೊಡುಗೆ ಹ್ಮ್ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಜಿ ಕಡೆಯಿಂದ. ಸೊ ಇದಲ್ಲಿ ಏನು ಅಂದ್ರೆ, ಫಸ್ಟ್ ನಾವು ಇದನ್ನ ಮಕ್ಕಳಿಗೆ ಕೊಡ್ತೀವಿ. ಹ್ಮ್ ಮಕ್ಕಳು ತುಂಬಾ ಮುಗ್ಧವಾಗಿರ್ತಾರೆ. ನೀವು ಹೇಳ್ದಂಗೆ ನಾವು ಕಣ್ಣ ಮುಚ್ಚೆ ಎಲ್ಲ ಆಡಿದಾಗ ಅದೆಲ್ಲ ನೋಡಿ ಸ್ವಲ್ಪ ಮಕ್ಕಳು ಇಮಿಡಿಯೇಟ್ ಆಗಿ ಹಿಡಿದ್ಬಿಡೋರು, ಹ್ಮ್ ಹ್ಮ್ ಸ್ವಲ್ಪ ಮಕ್ಕಳಿಗೆ ಟೈಮ್ ಆಗೋದು ಅಲ್ವಾ. ಸೊ ಸ್ವಲ್ಪ ಮಕ್ಕಳಿಗೆ ಬೇಗ ಬಂದ್ಬಿಡುತ್ತೆ ಇಂಟ್ಯೂಷನ್, ಸ್ವಲ್ಪ ಅದಕ್ಕೆ ಸಮಯ ತಗೊಳುತ್ತೆ. ಹ್ಮ್ ಸೊ ಮಕ್ಕಳು ಮುಗ್ಧವಾಗಿರ್ತಾರೆ, ತುಂಬಾ ಫ್ರೆಶ್ ಆಗಿರ್ತಾರೆ, ತುಂಬಾ ಬುದ್ಧಿ ಉಪಯೋಗಿಸಲ್ಲ. ಸೊ ಈ ಕಾರ್ಯಕ್ರಮ ನಾವು 5 ವರ್ಷದಿಂದ 18 ವರ್ಷದವರು ಕೊಡ್ತೀವಿ. ಓಕೆ ಸೊ ಜೂನಿಯರ್ ಲೆವೆಲ್ 5ರಿಂದ 8 ವರ್ಷ ಇರುತ್ತೆ, ಸೀನಿಯರ್ ಲೆವೆಲ್ 8 ವರ್ಷದಿಂದ 18 ವರ್ಷ ಇರುತ್ತೆ. ಹ್ಮ್ ಹ್ಮ್ ಸೊ ಆ ಟೈಮಲ್ಲಿ ಮಕ್ಕಳಿಗೆ ಇಂಟ್ಯೂಷನ್ ತುಂಬಾ ಚೆನ್ನಾಗಿ ಬ್ರೈನಲ್ಲಿ ಡೆವಲಪ್ ಆಗುತ್ತೆ ಅಂತಾರೆ ಗುರುದೇವ್. ಹ್ಮ್ ಹ್ಮ್ ಅದಕ್ಕೆ ಇದು ಕಾರ್ಯಕ್ರಮದಲ್ಲಿ ನಾವು ಏನು ಮಾಡ್ತೀವಿ, ಸ್ವಲ್ಪ ಅವ್ರಿಗೆ ಎಕ್ಸಸೈಸಸ್ ಹೇಳ್ಕೊಡ್ತೀವಿ, ಆಮೇಲೆ ಒಂದು ಧ್ಯಾನ ಮಾಡಿಸ್ತೀವಿ, ಅದರ ಆದಮೇಲೆ ಸ್ವಲ್ಪ ಅವ್ರಿಗೆ ರಿಲ್ಯಾಕ್ಸ್ ಮಾಡ್ತೀವಿ. ಹ್ಮ್ ರಿಲ್ಯಾಕ್ಸ್ ಮಾಡಿ ನಾನು ನಿಮ್ಗೆ ಹೇಳಿದ್ನಲ್ಲ ಪಂಚೇಂದ್ರಿಯಿಂದ ಮೀರಿರೋದು ಅಂತ, ಅದಕ್ಕೆ ಅವ್ರಿಗೆ ಕಣ್ಣಿಗೆ ಕಟ್ಬಿಡ್ತೀವಿ. ಹ್ಮ್ ಹ್ಮ್ ಕಣ್ಣಿಗೆ ಕಟ್ಬಿಟ್ಟು ಸ್ವಲ್ಪ ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತೀವಿ. ಇವಾಗ ನಾವು ಬರ್ದಿದ್ದನ್ನ ಅವ್ರು ಕಾಪಿ ಮಾಡ್ತಾರೆ, ನೀವೇನಾದ್ರು ಕಾರ್ಡ್ ತೋರಿಸಿದ್ರೆ ಅದನ್ನ ಐಡೆಂಟಿಫೈ ಮಾಡ್ತಾರೆ, ಇವನ್ ಪಕ್ಕದ ರೂಮಲ್ಲಿ ಏನಾರು ಇಟ್ಟರೆ ಅದನ್ನ ಹೇಳ್ತಾರೆ, ಏನಾದ್ರು ಕಳೆದೋಗಿದ್ರೆ ಇದು ಅಲ್ಲಿದೆ ಅಂತ ಹೇಳ್ತಾರೆ. ಇದೆಲ್ಲ ಪಂಚೇಂದ್ರಿಯಿಂದ ಮೀರಿದೆ ಅಂತ ತೋರಿಸ್ತೀವಿ. ಆದ್ರೆ ಇಲ್ದೇನೂ ಬೇಕಾದಷ್ಟು ಆಕ್ಟಿವಿಟೀಸ್ ಮಾಡಿಸ್ತೀವಿ.